ಮಧುಗಿರಿ ಪೊಲೀಸ್ ಠಾಣೆ ಸಮೀಪವೇ ಸರಡಿ ಕಳ್ಳತನ. 2 ಮನೆಗಳಿಗೆ ನುಗ್ಗಿ ಹಣ ಒಡವೆ ದೋಚಿದ ಕದೀಮರು. ಇತ್ತೀಚೆಗೆ ಈ ಕಳ್ಳರು ಕದೀಮರಿಗೆ ಭಯವೇ ಇಲ್ಲದಂತಾಗ್ಬಿಟ್ಟಿದೆ. ಹಗಲು ಅಂತ ನೋಡ್ತಾ ಇಲ್ಲ, ರಾತ್ರಿ ಅಂತನೂ ನೋಡ್ತಾ ಇಲ್ಲ. ಅದೆಷ್ಟು ಧೈರ್ಯ ಬಂದಿದೆ ಅಂದ್ರೆ ಇದೀಗ ಪೊಲೀಸ್ ಠಾಣೆ ಹಾಗೂ ಕಾರಾಗೃಹದ ಕಾಂಪೌಂಡ್ ಪಕ್ಕದಲ್ಲೇ ಇರೋ ಮನೆಗಳಿಗೆ ನುಗ್ಗಿ ಹಣ ಚಿನ್ನವನ್ನ ದೋಚಿ ಪರಾರಿಯಾಗ್ಬಿಟ್ಟಿದ್ದಾರೆ. ಎಸ್, ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣದಲ್ಲಿ ನಡೆದಿರೋ ಘಟನೆ ಇದು. ಮಧುಗಿರಿ ಪಟ್ಟಣದ ಪೊಲೀಸ್ ಠಾಣೆ ಮತ್ತು ಜೈಲಿನ ಪಕ್ಕದಲ್ಲೇ ಇರೋ ಕಾಂಪೌಂಡ್ನಲ್ಲಿಯೇ ಸರಣಿ ಕಳ್ಳತನ ನಡೆದಿದೆ. ಎಸ್ಎಂ ಇಂಗ್ಲಿಷ್ ಶಾಲೆ ಮುಂಭಾಗ, ಸಿಪಿಐ ಕಚೇರಿ ಮುಂಭಾಗದಲ್ಲಿಯೇ ಇರೋ ಗಲ್ಲಿಯಲ್ಲಿ ಒಂದೇ ಕಾಂಪೌಂಡ್ನ 2 ಮನೆಗಳಲ್ಲಿ ಕಳ್ಳತನ ನಡೆದಿದೆ. 2 ಮನೆಯಲ್ಲಿ ಯಾರೂ ಇರಲಿಲ್ಲ. ಈ ವೇಳೆ ಕಳ್ಳತನ ನಡೆದಿದೆ. ಇನ್ನು 2 ಕಡೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದ್ರೂ ಕೂಡ ಹೆದರದೆ ಕದೀಮರು ಮನೆಗಳಿಗೆ ನುಗ್ಗಿ ಕನ್ನ ಹಾಕಿದ್ದಾರೆ. ಗಫೂರ್ ಸಾಬ್ ಮತ್ತು ಕರೀಂ ಸಾಬ್ ಮನೆಗಳಲ್ಲಿ ಕಳ್ಳತನ ನಡೆದಿದೆ. ಗಫೂರ್ ಸಾಬ್ ತನ್ನ ಮನೆಯಲ್ಲಿ ಆಟೋ ಲೋನ್ ಕಂತು ಕಟ್ಟಲು ಕೂಡಿಟ್ಟಿದ್ದ ನಗದು 30,000 ರೂಪಾಯಿ ಹಣ ಹಾಗೂ 7 ಗ್ರಾಂ ಚಿನ್ನದ ಉಂಗುರವನ್ನ ಕದ್ದು ಪರಾರಿಯಾಗಿದ್ದಾರೆ. ಕಳ್ಳತನ ಆಗ್ಬಿಟ್ಟಿದೆ ಸರ್. ಇಲ್ಲಿ ನಾವು ಬಾಡಿಗೆ ಇದ್ದೀವಿ ಈ ಮನೆಯಲ್ಲಿ. ಒಂದು 7.5 ಗ್ರಾಮ್ ಉಂಗುರ, 30,000 ದುಡ್ಡು ಇಟ್ಟಿದ್ವಿ. ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದು, ಬೆಳಿಗ್ಗೆ ಹೋಗಿದ್ದು. ಈಗ ಬೆಳಿಗ್ಗೆ ಬಂದರೆ ಸಾಯಂಕಾಲ ಬಂದಿದ್ದು. ಈಗ ಬಂದು ನೋಡಿದರೆ ಎಲ್ಲ ಬೀದೆಲ್ಲ ಹೊಡೆದ್ಬಿಟ್ಟು ಕಳ್ಳತನ ಆಗ್ಬಿಟ್ಟು. ನಿನ್ನೆ ಸರ್, ಇವತ್ತು ರಾತ್ರಿ ಎಲ್ಲ ಕಳ್ಳತನ ಆಗ್ಬಿಟ್ಟು ಸರ್. ಇದು ಜೈಲ್ ಪಕ್ಕನೇ ನಮ್ಮದು ಮನೆ. ಜೈಲ್ ಪಕ್ಕದಲ್ಲೇ ಆಗಿದೆ ಅಂದರೆ ನಮಗೆ ಭದ್ರತೆ ಎಲ್ಲಿದೆ ಸರ್? ನಮ್ಮ ಮನೇಲಿ ಒಂದು 1 ಲಕ್ಷ ರೂಪಾಯಿ ಎಲ್ಲ ಸರ್. ಆಟೋ ಕಂತು ಕಟ್ಬೇಕು ಅಂತ ದುಡ್ಡು ಇಟ್ಟಿರ್ತೀವಿ. ಅದು ಈಗ ನಮ್ಮದು ಆಟೋ ಓಡಿಸ್ಕೊಂಡು ನಾವು ಹೆಂಗೂ ಜೀವನ ಮಾಡ್ತಾಯಿದ್ವಿ. ಇಲ್ಲಿ ಬಾಡಿಗೆಗೆ ಮಕ್ಳಿಗೋಸ್ಕರ ಓದಿಸೋಣ ಅಂತ ಹಳ್ಳಿಯಿಂದ ಟೌನಿಗೆ ಬಂದು ಓದಿಸೋಣ ಅಂತ ಇಲ್ಲಿದ್ವಿ. ಈಗ ಎತ್ತಿಟ್ಕೊಂಡ್ರೆ ಅದು ಇಲ್ಲ ಅಂದ್ಬಿಟ್ರೆ ನಮ್ಮದು ಏನು ಕತೆ ಕೊಟ್ಟಿದ್ದೀವಿ ಸರ್. ಹಾಕೊಂಡು ಹೋಗಿದ್ದಾರೆ, ಇನ್ನೂ ಏನು ವಿಚಾರಿಸಿಲ್ಲ. ಮತ್ತೊಂದೆಡೆ ನಿವೃತ್ತ ಬೆಸ್ಕಾಂ ನೌಕರ ಕರೀಂ ಸಾಬು ಮನೆಯಲ್ಲಿ ಪತ್ನಿ ಫಾತಿಮಾ ಅವರಿಗೆ ಕ್ಯಾನ್ಸರ್ ಚಿಕಿತ್ಸೆಗೆಂದು ಇಟ್ಟಿದ್ದ 52,000 ನಗದು ಹಣ ಸೇರಿದಂತೆ 1 ಲಕ್ಷ ಮೌಲ್ಯದ ಕಿವಿಯೋಲೆ, 1 ಲಕ್ಷದ ಚಿನ್ನದ ಚೈನ್, 25,000 ಮೌಲ್ಯದ ಹ್ಯಾಂಗಿಂಗ್ಸ್, 50,000 ಮೌಲ್ಯದ 2 ಉಂಗುರ, 4 ಜೊತೆ ಬೆಳ್ಳಿ ಚೈನು ಸೇರಿ ಒಟ್ಟು 5 ಲಕ್ಷ ಮೌಲ್ಯದ ನಗದು ಹಾಗೂ ಒಡವೆಯನ್ನ ಕದೀಮರು ದೋಚಿದ್ದಾರೆ. ಮನೆಯೊಳಗೆ ಕಳ್ಳತನ ಆಗೈತೆ. 2 ಉಂಗುರ, ಕಳ್ ಚೈನು, 5 ಜೊತೆ ಇದು ಚೈನ್, ಕಾಲು ಚೈನು, ಹ್ಯಾಂಗಿಸ್ ಎಲ್ಲ, ಇದು 2 ಜೊತೆ ಇದು ಇನ್ನೂ ಸ್ವಲ್ಪ ತುಟ್ಟ, ಇದು ಏನು ಸ್ವಲ್ಪ ಐತೆ ಅದೆಲ್ಲ, 1 ವಾಚು ಎಲ್ಲನೂ ತಗೊಂಡು 50,000 ರೂಪಾಯಿ ದುಡ್ಡು, ತಿರ್ಗೊಂದು 3,000 ರೂಪಾಯಿ ಇತ್ತು, ಅದು ದುಡ್ಡು ಎಲ್ಲ ತಗೊಂಡು. ಯಾರು ಇರಲಿಲ್ಲ. ನಮ್ಮ ಹಸ್ಬೆಂಡ್ರು ಮದುವೆಗೆ ಹೋಗಿದ್ರು. ನನಗೆ ಕ್ಯಾನ್ಸರ್ ಅಲ್ಲ, ರಾತ್ರೆಲ್ಲ ನಿದ್ದೆ ಬರಲ್ಲ. ಮಗಳು ಮನೆಗೆ ಹೋಗಿದ್ದು ಸರ್, ಅಷ್ಟೇ ಸರ್. ನೋಡಿ ಬಂದರು ಏನು ಇಲ್ದಂಗೆ ಮಾಡಿಬಿಟ್ಟು ಸರ್. ಜೈಲ್ ಪಕ್ಕದ್ದೇನು ಸರ್, ಜೈಲ್ ಪಕ್ಕನೇ ಕ್ಯಾಮ್ರಾನ ಐತೆ. ಪೊಲೀಸ್ರದ್ದು ಇದ್ಕಡೆ ಕ್ಯಾಮ್ರಾ ಐತೆ, ಹತ್ಕಡೆ ಕ್ಯಾಮ್ರಾ ಐತೆ. ಏನು ಮಾಡುತ್ತದಾರೋ ಏನು ಗೊತ್ತಿಲ್ಲ ಸರ್. ಜೀವನದಾಗ ನೋಡಿದ್ದೀನಿ ನಾನು, ಇವತ್ತು ನೋಡಿದ್ದೀನಿ ಸರ್. 1.5 ಲಕ್ಷ 2 ಲಕ್ಷದೆಲ್ಲ ಹೋಗುತ್ತೆ ಸರ್. ನಂಗೆ ಹೇಳಕ್ ಬರ್ತಿಲ್ಲ ಸರ್, ನಂಗೆ ಎದೆಗೆ ನಿಂತೈತೆ. ಸ್ಥಳಕ್ಕೆ ಮಧುಗಿರಿ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಬಗ್ಗೆ ಪ್ರಕರಣ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.